ನೀವು ನನ್ನ ಸಿನಿಮಾ ಹುಚ್ಚು ಕೇಳ್ಬಿಟ್ರೆ ನಂಬೋದಿಲ್ಲ ನೀವು. ಸಂಜೆ 6 ಗಂಟೆಗೆ ಹೋದರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಮನೆಗೆ ವಾಪಸ್ ಬರ್ತಿದ್ದದ್ದು. ಅಂದ್ರೆ 4 ಶೋ. ಆ ಕಿಲಾಡಿ ರಂಗ, ಭೂಪತಿ ರಂಗ, ಚೂರಿ, ಚಿಕ್ಕಣ್ಣ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು. ನಮ್ಮ ತಾಯಿ ಜೊತೆ ಹೋಗಿ ನೋಡ್ತಾ ಇದ್ದವು. ಒಂದು ಕನಸು ನಮಗೆ, ಹೆಂಗಾದ್ರೂ ಮಾಡಿ ರಾಜ್ಕುಮಾರ್ ನೋಡಬೇಕಲ್ಲ ಅಂತ. ಇನ್ನು ರಾಜ್ಕುಮಾರ್ ಕತೆ ನೀವು ಕೇಳಿದ್ರೆ ನೀವು ನಂಬೋದೇ ಇಲ್ಲ. ಹೆಂಗೆ ಶ್ರೀಕಂಠ ಅವ್ರ ಮೇಲೆ ಮೀಟ್ ಮಾಡಿದ್ರಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ. ಹಿಂದಿನ ರಾತ್ರಿ ಆ ಡ್ರೀಮೇ ಬೇರೆ. ನಾಳೆ ಇಂಥ ಒಬ್ಬ ಶ್ರೇಷ್ಠ ಕಲಾವಿದರನ್ನ ನಾವು ಭೇಟಿ ಆಗ್ತೀವಿ. ಹೋದೆ 11:15 ಗಂಟೆ. ಅವರು ಚೆನ್ನ, ರಾಜ್ಕುಮಾರ್, ಉಪೇಂದ್ರ ಆ ಕಡೆಯಿಂದ ನಡ್ಕೊಂಬರ್ತಾಯಿದ್ರು. ಎಲ್ಲ ಮುಂದೆ ಬಂದುಬಿಟ್ರು. ಮಯೂರ, ಕೃಷ್ಣದೇವರಾಯ, ಇಮ್ಮಡಿ, ಪುಲಕೇಶಿ ಎಲ್ಲ ಬಂದುಬಿಟ್ರು. ಸೀದಾ ಹೋಗಿ ಕಾಲಿಗೆ ಬಿಟ್ಬಿಟ್ಟೆ. ನಾವು ಭಾರಿ ಕಮ್ಮಿ, ಬೇರೆಯವ್ರ ಕಾಲಿಗೆ ಬೀಳೋದೇ ಕಮ್ಮಿ. ಕೈ ಮೇಲ್ಗಡೆ ಇಳಿಸ್ಕೊಟ್ರು. ಉಪೇಂದ್ರ ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಂಡ್ರು. ಇವತ್ತಿಗೆ ಸಾಕು, ನಾವು ಬಂದಿದ್ದಕ್ಕೂ ನಮ್ಮ ಕೆಲಸ ಆಯಿತು, ರಾಜ್ಕುಮಾರ್ ಅವ್ರು ನೋಡಿದ್ದು ಅಂತ. ಅದು ಲೈಫಲ್ಲಿ ಬರೆಯೋಕ್ಕಾಗದೇ ಇರೋ ಘಟನೆ ಸರ್ ಅದು. ನೂರೊಂದು ನೆನಪು. ನಾನು ಓದಿದ್ದೆಲ್ಲ ಬಸವಪಟ್ಟಣದಲ್ಲಿ, ಎಲ್ಲ ಗೌರ್ಮೆಂಟ್ ಸ್ಕೂಲು ಅಪ್ ಟು SSC ತನಕ. ಓಕೆ. ಆಮೇಲೆ 5 ವರ್ಷ ಬನ್ಮೇಸ್ ಕಾಲೇಜಲ್ಲಿ BCom ಮೈಸೂರು. ಮಧ್ಯೆ ಒಂದಿಷ್ಟು ಬಿಸ್ನೆಸ್ಸು. ಆಮೇಲೆ ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಿಗೆ ಬರ್ತೀನಿ. ಅದಕ್ಕಿನ್ನೂ ಟೈಮ್ ಇದೆ, ಅದಕ್ಕೆ ಬರ್ತೀನಿ. ಸೊ ಈ ಅಣ್ಣ ತಮ್ಮಂದ್ರು, ಈ ಆಟ, ಈ ಹುಡುಗಾಟ, ಅದನ್ನ ಮಾತಾಡ್ಕೊಳ್ಳೋದೇ ಒಂದು ಮಜಾ ಇರುತ್ತೆ. ಮನೆಯಲ್ಲಿ ಯಾರಾದರೂ ಸಿನಿಮಾದವ್ರು ಇದ್ರ, ಸಿನಿಮಾ ಇದಕ್ಕೆ ಸಂಬಂಧಪಟ್ಟ ಫ್ಯಾಮಿಲಿ ಇದ್ರ? ಅದಕ್ಕೆ ಅದೇ ನನಗೂ ಒಂದೊಂದ್ಸರಿ ಅದೇ ಕ್ವಶನ್ನು. ನಮ್ಮ ಮನೇಲಿರೋರು ಹೆಂಗೆ ಇದು, ನನ್ನ ಮುಂದಲೂ ಇಂಜಿನಿಯರು, ಹಿಂದ್ಲೂ ಇಂಜಿನಿಯರು, ನಾನು ಮಾತ್ರ BCom ಮಾಡಿ ಸಿನಿಮಾಕ್ಕೆ ಯಾಕೆ ಬಂದೆ? ಒಂದ್ಸರಿ ಆ ಕ್ವಶನಿಗೆ ನಾನೇ ಹಾಕ್ಕೊಂಡಿದ್ದೀನಿ. ಒಂದೊಂದು ಸಲ ನಮ್ಮ ತಾಯಿ ಹೇಳೋರು, ನಿಮ್ಮ ತಾತಂಗೆ ಸ್ವಲ್ಪ ನಾಟಕದ ಹುಚ್ಚು, ಇವ್ರನ್ನಿದ್ರೆ ನಾಟಕದವ್ರನ್ನ ಕರ್ಕೊಂಬಂದು ನಾಟಕ ಆಡಿಸಿ ಅವರು ದುಡ್ಡು ಕಾಸು ಅಕ್ಕಿ ಇದೆಲ್ಲ ಕೊಟ್ಟು ಕಳಿಸೋರು, ಅದೆಲ್ಲೋ ಇನ್ಫ್ಲೂಯೆನ್ಸ್ ಆಗಿರ್ಬೋದೇನೋ ಅಂತ ಅನ್ನೋರು. ನೀವು ನನ್ನ ಸಿನಿಮಾ ಹುಚ್ಚು ಕೇಳ್ಬಿಟ್ರೆ ನಂಬೋದಿಲ್ಲ ನೀವು. ನಮ್ಮೂರ ಪಕ್ಕ ಒಂದು ರಾಮನಾಥ್ಪುರ ಅಂತ ಇದೆ, ಜಾತ್ರೆ ನಡೆಯೋದು. 5 ಸಿನಿಮಾ ಟಾಕೀಸ್ ಬರೋವು ಅಲ್ಲಿ. 6 ಗಂಟೆಗೆ ಸಿನಿಮಾ ಶುರು ಆದರೆ ಮಾರನೇ ಬೆಳಗ್ಗೆ 6 ಗಂಟೆಗೆ ಕ್ಲೋಸ್. ನನ್ನ ಸ್ನೇಹಿತ ಒಬ್ಬ ವಾಗೀಶ ಅಂತ ಇದ್ದೆ, ಇಬ್ಬರು 2 ಒತ್ಕೊಂಬಿಡೋ ಜಾಡಿ. ಸಂಜೆ 6 ಗಂಟೆಗೆ ಹೋದರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಮನೆಗೆ ವಾಪಸ್ ಬರ್ತಿದ್ದದ್ದು. ಅಂದ್ರೆ 4 ಶೋ. ನೀವು ಕೊನೆಯಲ್ಲಿ ಯಾವ ಸಿನಿಮಾ ಯಾವುದು ಕನೆಕ್ಷನ್ ಕೇಳಿದ್ರು ಗೊತ್ತಿರೋ ಸಿನಿಮಾ ಅಷ್ಟೇ. ಅಂಥ ಹುಚ್ಚು ಸಿನಿಮಾ ಹುಚ್ಚು ಮಾತ್ರ. ಅದು ಇಲ್ಲಿ ಗಂಟೆ ಕರ್ಕೊಂಬಂದಿರೋದಕ್ಕೆ ಅದು ಒಂದು ರೀಸನ್, ಮೇಯ್ನ್ ಅದೇ ಅನ್ಕೋತೀನಿ ನನ್ನ ಪ್ರಕಾರ. ಆಮೇಲೆ ಏನು ಸರ್, ಅಯ್ಯೋ ಅದು ಕತೆ ಕೇಳ್ಬಿಟ್ರೆ ಅಯ್ಯೋ ಅಭಿಮಾನಿ ಅಲ್ಲ, ಹುಚ್ಚ ಅಭಿಮಾನಿ ಏನ್ಬಿಡೆ. ಆ ಕಿಲಾಡಿ ರಂಗ, ಭೂಪತಿ ರಂಗ, ಚೂರಿ, ಚಿಕ್ಕಣ್ಣ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು. ನಮ್ಮ ತಾಯಿ ಜೊತೆ ಹೋಗಿ ನೋಡ್ತಾ ಇದ್ದವು. ಒಂದು ಕನಸು ನಮಗೆ, ಹೆಂಗಾದ್ರೂ ಮಾಡಿ ರಾಜ್ಕುಮಾರ್ ನೋಡಬೇಕಲ್ಲ ಅಂತ. ಏನು ನಾವು ಚಿಕ್ಕವರು ಎಲ್ಲಿಗೆ ಬಂದು ಎಲ್ಲಿ ಹಿಡಿಯೋಕ್ಕಾಯ್ತದೆ ನಾವು. ಭಾಳ ಜನ ಏನು ನೋಡೋರು, ಸಾಲಿಗ್ರಾಮಕ್ಕೂ ನಮ್ಮೂರಿಗೂ 10 ಮೈಲಿ. ರಾಜ್ಕುಮಾರ್ ಬರ್ತಾರೆ, ರಾತ್ರಿ ಬಂದು ಬೆಳಗ್ಗೆ ಹೊಡೋಗ್ಬಿಡ್ತಾರೆ. ಸಾಲಿಗ್ರಾಮಕ್ಕೆ ಹೋದ್ರೆ ನೀವು ರಾಜ್ಕುಮಾರ್ ನೋಡ್ಬೋದು ಅಂತ. ನಮ್ಮ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಹೋಗೋಣ, ನಾವೆಲ್ಲಿ ಪತ್ತೆ ಮಾಡೋಕ್ಕೆ ಸಾಧ್ಯ? ಇನ್ನು ಇದು ಕನಸು ಬಿಡಿ ಅದು. ಆದರೆ ಹೊನ್ನವಳ್ಳಿ ಕೃಷ್ಣ ಅವರಲ್ಲ, ಅವ್ರು ಆ ಕಾಲದಲ್ಲೇ ಬರೋರು ನಮ್ಮ ರಾಮನಾಥ್ಪುರ ಜಾತ್ರೆಗೆ. ಅವರೇ ಅವತ್ತು ಜಾತ್ರೆಗೆ ಬಂದರು ವಿಶೇಷ. ಹೊನ್ನವಳ್ಳಿ ಕೃಷ್ಣ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡ್ತಾವ್ರೆ, ಅವರೇ ಸೆಲೆಬ್ರಿಟಿ ನಮಗೆ. ನಮ್ಗೆ ಆ ಅಣ್ಣನ ನೋಡಿದ್ರೆ ರಾಜ್ಕುಮಾರ್ ನೋಡ್ದಂಗೆ ಅಂತವ. ಈ ಹುಚ್ಚು ಹೆಂಗೆ ಕರ್ಕೊಂಬತ್ತು ಅಂದರೆ, ನಮ್ಮ ಬ್ರದರು ಒಂದು ಸಿನಿಮಾ ಟಾಕೀಸ್ ಇಟ್ಟಿದ್ದ, ಟೂರಿಂಗ್ ಟಾಕೀಸ್. ಹುಲಿ ಹಾಲಿನ ಮೇವು, ನಾನಿನ್ನ ಮರೆಯಲಾರೆ, ಇವೆಲ್ಲ ಅವ್ನು ಪ್ಲೇ ಮಾಡಿದ್ವು ಸಿನಿಮಾಗಳು. ನಾನಿನ್ನ ಮರೆಯಲಾರೆ ಅಂತೂ ನೀವು ನಂಬೋದಿಲ್ಲ, ಥಿಯೇಟ್ರಲ್ಲೇ ಒಂದು 40 ಸರಿ ನೋಡಿದ್ದೀನಿ, ಟಿ ವಿ ಲೆಕ್ಕನೇ ಇಲ್ಲ. ಆವತ್ತು ನೋಡಿ ನಾನು ಮಹಾನ್ ಅಭಿಮಾನಿ ಜೂಲಿ ಲಕ್ಷ್ಮಿಗೆ. ಅವ್ರನ್ನ ನೋಡಬೇಕು ಅನ್ನೋದು ಜೀವನದ ಒಂದು ದೊಡ್ಡ ಆಕಾಂಕ್ಷೆ. ಒಂದು ಡಾಕ್ಟರ್ ರಾಜ್ಕುಮಾರು ಬಿಟ್ಟರೆ ಲಕ್ಷ್ಮಿಯವ್ರನ್ನಂತೂ ಕಷ್ಟಪಟ್ಟು ಇಬ್ಬನಿ ಕರಗಿತ್ತು ಶೂಟಿಂಗಲ್ಲಿ ಮೀಟ್ ಮಾಡಿಬಿಟ್ಟೆ. ಮೀಟ್ ಮಾಡಿ ಅವ್ರ ಜೊತೆ 2 ಮಾತಾಡಿದ್ದೇ ಸಂತೋಷ. ನೋಡಿ, ಇಷ್ಟು ಜನರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದೀವಿ, ಇಷ್ಟು ಜನರನ್ನೆಲ್ಲ ಮತ್ತು ಲಕ್ಷ್ಮಿಯವ್ರು ಮೀಟ್ ಮಾಡೋಕ್ಕೆ ಆಗಲಿಲ್ಲ ನಾನು. ಅಂದರೆ ಹೆಂಗೆ ಆಗುತ್ತೆ ಒಂದೊಂದು ಸಲ ಅನ್ನೋಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇನ್ನು ರಾಜ್ಕುಮಾರ್ ಕತೆ ನೀವು ಕೇಳಿದ್ರೆ ನೀವು ನಂಬೋದೇ ಇಲ್ಲ, ಹೆಂಗೆ ಶ್ರೀಕಂಠ ಅವ್ರ ಮೇಲೆ ಮೀಟ್ ಮಾಡಿದ್ರಿ ಅಂತ. ಮಯೂರ ಸಿನಿಮಾ ಆ ಕಾಲದಲ್ಲಿ 50 ದಿವಸ 100 ದಿವಸ ಓಡ್ಬಿಡ್ತು. KR ನಗರ, ಸಾಲಿಗ್ರಾಮ ಎಲ್ಲ ಕಡೆ ರಾಜ್ಕುಮಾರ್ ಬಂದ್ಬಿಟ್ರು. ಏನೋ ಬಿಡಿ, ಅದು ಅದ್ದೂರಿ. ಅದು ಏನೋ ರಾಜ್ಕುಮಾರ್ ಹಿಂದೆ ಓಡಿದ್ದು ನಾವು ಅಷ್ಟೇ. ರಾಜ್ಕುಮಾರ್ ನೋಡಿದ್ಬಿಟ್ರೆ ಇನ್ನೇನಿಲ್ಲ. ಬಬ್ರುವಾಹನ, ಹುಲಿ ಹಾಲಿನ ಮೇವು ಎಲ್ಲ ಲಲಿತ್ ಮಹಲಲ್ಲಿ ಶೂಟಿಂಗು. ಅಲ್ಲಿ ಆ ಯುದ್ಧ ಸೀನು ಲಾಸ್ಟಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ. ಅದು ಬರೀ ನಮಗೇನೋ ದೂರದಿಂದ ಹಿಂಗೆ ಅನ್ನೋದು, ಹಿಂಗೆ ಇಷ್ಟು ಬಿಟ್ಟರೆ ಇಲ್ಲ. ಬಟ್ ಎದ್ರ ಬದ್ರ ನಮ್ಮ ಆಸೆ ಏನೋ ಹೇಳಿ ಮಾತಾಡ್ಬೇಕು ಅವ್ರ ಜೊತೆ. ನಾನು ಉಪೇಂದ್ರ ನನಗೆ ಭಾರಿ ಆತ್ಮೀರಾಗ್ಬಿಟ್ರು. ಸಿನಿಮಾ ಉಪೇಂದ್ರ ಅವ್ರ ಪಿಕ್ಚರ್ಗೆ ಎಷ್ಟು ಪ್ರಚಾರ ಕೊಟ್ಟಿದ್ದೀನಿ ಅಂದರೆ ಹೇಳೋಕ್ಕೆ ಸಾಧ್ಯ. ಅವ್ರಿಗೊಂದು ದಿವಸ ಒಂದೇ ಒಂದು ಕನ್ವಿನ್ಸ್ ಮಾಡಿದೆ, ಸರ್
ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಏನು ಹೇಳಿ ಶ್ರೀಕಂಠ ಅಂದರು. ರಾಜ್ಕುಮಾರ್ ಅವ್ರನ್ನ ನೇರ ಭೇಟಿ ಮಾಡಬೇಕು, ಮಾತಾಡಿಸ್ಬೇಕು ಅಂದೆ. ಅಷ್ಟೇ ತಾನೇ. ಸ್ವಸ್ತಿಕದು ಸಾಂಗ್ ರೆಕಾರ್ಡಿಂಗ್ ಇದೆ ಚಾಮುಂಡಿ ಇದರಲ್ಲಿ, ಚಾಮುಂಡೇಶ್ವರಿ ಸ್ಟುಡಿಯೋ. ಮಾರನೇ ಬೆಳಗ್ಗೆ 11:30 ಅಲ್ಲಿ ಇದ್ಬಿಡಿ. ನೀವು ನಂಬ್ತಿರೋ ಬಿಡ್ತಿರೋ, ಹಿಂದಿನ ರಾತ್ರಿ ಆ ಡ್ರೀಮೇ ಬೇರೆ. ನಾಳೆ ಇಂಥ ಒಬ್ಬ ಶ್ರೇಷ್ಠ ಕಲಾವಿದರನ್ನ ನಾವು ಭೇಟಿ ಆಗ್ತೀವಿ. ಹೋದೆ 11:15 ಗಂಟೆ. ಅವರು ಚೆನ್ನ, ರಾಜ್ಕುಮಾರ್, ಉಪೇಂದ್ರ ಆ ಕಡೆಯಿಂದ ನಡ್ಕೊಂಬರ್ತಾಯಿದ್ರು. ಏನೋ ಅದು ನೋಡಿ ಅವ್ರಿಗೇನೋ ಗೊತ್ತಿಲ್ಲ, ದೈವಾಂಶ ಸಂಭೂತರು. ನೋಡಿದ ತಕ್ಷಣ ಅವ್ರನ್ನ ನೋಡಿದ ತಕ್ಷಣ ಎಲ್ಲ ಮುಂದೆ ಬಂದುಬಿಟ್ರು. ಮಯೂರ, ಕೃಷ್ಣದೇವರಾಯ, ಇಮ್ಮಡಿ, ಪುಲಕೇಶಿ ಎಲ್ಲ ಬಂದುಬಿಟ್ರು. ಸೀದಾ ಹೋಗಿ ಕಾಲಿಗೆ ಬಿದ್ದುಬಿಟ್ಟೆ. ನಾವು ಭಾರಿ ಕಮ್ಮಿ, ಬೇರೆಯವ್ರ ಕಾಲಿಗೆ ಬೀಳೋದೇ ಕಮ್ಮಿ. ಹಿಂಗೆ ಕೈ ಮೇಲ್ಗಡೆ ಇಳಿಸ್ಕೊಂಡ್ರು. ಉಪೇಂದ್ರ ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಟ್ರು. ಸರ್ ಶ್ರೀಕಂಠ ಅಂತ ಉದಯ ಟಿ ವಿನಲ್ಲಿ ಈ ಥರ ಎಲ್ಲ ಎಲ್ಲೋ ಅವ್ರು ಒಂಚೂರು ನೋಡ್ತಿದ್ರು ಅನ್ನೋದು ಒಂಚೂರು ಸುಳು ನನಗೆ ಗೊತ್ತಿತ್ತು. ಅದ್ರ ಬಗ್ಗೆ 1-2 ಮಾತಾಡಿದ್ರು. ಅಲ್ಲಿಗೆ ಜೀವನ ಸಾರ್ಥಕ ಅನ್ನಿಸ್ಬಿಡ್ತು. ಇವತ್ತಿಗೆ ಸಾಕು, ನಾವು ಬಂದಿದ್ದಕ್ಕೂ ನಮ್ಮ ಕೆಲಸ ಆಯಿತು, ರಾಜ್ಕುಮಾರ್ ಅವರು ನೋಡಿದ್ದು ಅಂತ. ಅದು ಲೈಫಲ್ಲಿ ಬರೆಯೋಕ್ಕಾಗದೇ ಇರೋ ಘಟನೆ ಸರ್ ಅದು. ಸಿನಿಮಾ ಫೀಲ್ಡಲ್ಲಿ. ಹಾಂ, ಸಿನಿಮಾ ಫೀಲ್ಡು ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ಇನ್ನೂ ತುಂಬ ಇದೆ. ನಾನು ಹೌದು, ಅದನ್ನು ಹಂತ ಮಾತಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್, ಇಂದು ಒಂದು ಅದ್ಭುತವಾದ ಮೆಮೊರಿನ ಶೇರ್ ಮಾಡಿದ್ದಕ್ಕೆ. ಎಸ್ ಸರ್, ಹೀಗೆ ಓದ್ತಾ ಇದ್ರಿ, ತಂದೆ ತಾಯಿ, ಅಕ್ಕ ತಂಗಿರು, ಅಣ್ಣ ತಮ್ಮ, ಹಿಂಗೆ ಬೆಳೀತಾ ಇತ್ತು. ನೀವು ಎಷ್ಟನೇ ಮಗ? ನಾನು 5ನೇನು. ನೀವು 5ನೇನು. ತಮ್ಮ ಕೆನಡಾದಲ್ಲಿರೋರು. ಅವ್ರ ಹೆಸರು ಸರ್ ರವಿಕುಮಾರ್ ಅಂತೇಳಿ. ನನ್ನ ಮುಂದೆ ಪಾಲಾಕ್ಷ ಅಂತೇಳಿ. ಅವನು ಆ ಕಾಲದಲ್ಲೇ MS ಮಾಡಿ PhD ಮಾಡಿ ಸಾಫ್ಟ್ವೇರ್ ಕಂಪ್ನಿ ರನ್ ಮಾಡ್ತಾ ಇದ್ದಾನೆ. ಸೊ ಅವನು ಅಲ್ಲಿದ್ದಾನೆ. ಮೊದಲು 2 ಬ್ರದರ್ಸ್ ಇಲ್ಲ. ಅವರು ಸ್ಟಾರ್ಟಿಂಗ್ ನಿಮಗೆ ಫೋಟೋದಲ್ಲಿ ತೋರಿಸ್ತೀನಿ ಅವ್ರನ್ನ. ಮೊದಲಿಬ್ಬರಿಲ್ಲ, ಬಟ್ ಉಳಿದವರೆಲ್ಲ ಇದ್ದೀವಿ ಅಂತ. ತಂದೆ ಮಗ ಆಗಿದ್ರಂತೆ ನೀವು? ನಮಗೆ ಭಾರಿ ಫೇವ್ರೇಟ್ ಫಾದರ್ ಅಂದರೆ ನಮ್ಮ ತಾಯಿಗಿಂತ ನಾನು 100 ಪಟ್ಟು ಹೆಚ್ಚು ಇವತ್ತು ಇಷ್ಟಪಡೋದು ನಮ್ಮ ತಂದೆನ. ಯಾಕೆಂದರೆ ನಮ್ಮ ತಂದೆನಲ್ಲಿ ಅಂಥ ಒಳ್ಳೆತನ ಇತ್ತು ಅಂದರೆ ನಮ್ಗೆ ಗೊತ್ತಿಲ್ಲ ಬಿಟ್ಟು, ಅವ್ರతో ಬೈಸ್ಕೊಂಡಿರೋದೇ ಗೊತ್ತಿಲ್ಲ. ಒಂದು ಸಲ ಹಿಂಗೆ ನಮ್ಮ ತೋಟದಲ್ಲಿ ಯಾರೋ ಮರ ಕಡಿತಾ ಇದ್ದ. ಯಾರೋ ಬಂದು ಹೇಳಿದ್ರು, ಮುದ್ದಪ್ಪನವರೇ ನಿಮ್ಮ ತೋಟದಲ್ಲಿ ಯಾರೋ ಮರ ಕಡಿತಾನೆ ಅಂತ. ಅವ್ನು ಹೋದ ತಕ್ಷಣ ಇವ್ರು ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಟ. ಇವರು, ಅಪ್ಪ ಗಾಬರಿ ಮಾಡ್ಕೋಬೇಡ, ಏನೋ ಹೊತ್ಬಿಟ್ಟಿದ್ಯಾ, ಕಡಿತಾ ಇದೆಯಾ, ನಿಧಾನವಾಗಿ ಇಳ್ಕೊಂಡು ಬಾ ನೀನು ಅಂತ ಬಂದ. ತುಂಬ ಸಾಫ್ಟಿಗೆ ಏನೋ ಕಡ್ದಿರೋದನ್ನು ಎತ್ಕೊಂಡು ಹೋಗ್ಬಿಡು, ಇನ್ನೊಂದು ದಿವ್ಸ ಬರೋಕ್ಕೆ ಹೋಗಬೇಡ. ಅವರು ಅಕ್ಕಪಕ್ಕದವ್ರು, ಏನು ಮುದ್ದಪ್ಪನವರೇ ಅವ್ನು ಬಂದು ನಿಮ್ಮ ತೋಟದಲ್ಲೇ ಮರ ಕಡಿತಾವನೆ, ನೀವು ಹಿಂಗೆ ಮಾತಾಡ್ಸಿ ಕಳಿಸ್ತಿರಲ್ಲ ಅಂತ. ಏನೋ ನಾನು ಒಳ್ಳೆತನಕ್ಕಾರು ಮುಂದೆ ಅವ್ನು ಬರೋದಿಲ್ಲ ಅಂತವ. ಅಂದರೆ ಒಂದೊಂದ್ಸರಿ ಒಳ್ಳೆತನೂ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋಕ್ಕೆ ನಮ್ಗೆ ಹೇಳ್ತಾರೆ. ಅದು ಎಂಥ ಫಿಲಾಸಫಿ ನೋಡಿ. ಹಾಗಾಗಿ ನಮ್ಮ ತಂದೆ ಸಾಫ್ಟ್ನೆಸ್ಸು. ಆಮೇಲೆ ನಮ್ಮ ತಂದೆಗೆ ನೀವು ಸ್ವಲ್ಪ ಯಾವಾಗಲೂ ಸತ್ಯ ಹೇಳಬೇಕು. ಒಂದು ಸಲ ನೀವು ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ನಿಮ್ಮನ್ನ ಹತ್ರಕ್ಕೆ ಸೇರಿಸ್ತಿದ್ದಿಲ್ಲ. ಸೊ ಅವೆಲ್ಲ ನಮಗೆ ಬಂದಿದೆ. ಆಮೇಲೆ ನಾನು ಭಾರಿ ಹುಡುಗರು ನನಗೆ ಹೇಳ್ತಾರೆ, ಸರ್ ನೀವು ಕೋಪ ಮಾಡ್ಕೊಂಡಿರೋದೇ ನೋಡಿಲ್ವಲ್ಲ ಅಂತ. ಹೌದು, ನಾನು ಅದಕ್ಕೆ ಹೇಳ್ತೀನಿ, ಇಲ್ಲ ಇದೆಲ್ಲ ನಮ್ಮ ತಂದೆಯವರ ಕೊಡುಗೆ, ನಮಗೆ ಕೋಪನೇ ಬರಲ್ಲ. ಯಾಕೆ ನಾನು ಆಮೇಲೆ ನಮ್ಮ ಸ್ನೇಹಿತ ಕುಲಕರ್ಣಿ ಬಗ್ಗೆ ಮಾತಾಡ್ತಾ ಹೇಳ್ತೀನಿ ನಿಮಗೆ. ಇಬ್ಬರು ಒಂಥರ ಕಾಂಟ್ರಾಸ್ಟ್ ಆ ಕಾಲಕ್ಕೆ. ಹೌದು. ಸೊ ಹಾಗಾಗಿ ನಮ್ಮ ತಂದೆ ನಮಗೆ ಭಾರಿ ಇಷ್ಟ ಆಗೋರು. ಓಕೆ, ಅಪ್ಪನ್ನ ಹೇಗೆ ಡಿಫೈನ್ ಮಾಡ್ತೀರಾ ಶ್ರೀಕಂಠ ಸರ್? ಅಪ್ಪ ಅಂದರೆ ಏನು ನಿಮ್ಮ ಪ್ರಕಾರ? ಸರ್ ಏನೇ ಈಗ ಅಪ್ಪ ಅಂತಂದರೆ, ಇವತ್ತು ಏನಾದರೂ ಒಂದು ಆಗಿದ್ದೀವಿ, ಏನಾದರೂ ನಮ್ಮ ಹತ್ರ ಒಂದು ಒಳ್ಳೆ ತನ ಇದೆ, ಅಥವಾ ನಮ್ಮನ್ನು ಯಾರೋ ಏನೋ ಗುರುತಿಸ್ತಾವ್ರೆ ಅಂದರೆ ಅದರ ಎಲ್ಲದರ ಮೊದಲ ಕ್ರೆಡಿಟ್ಟು ಫಾದರ್. ಅರ್ಥ ಆಗ್ತಿದೆಯಾ? ಆಮೇಲೆ ಮಿಕ್ತವರೆಲ್ಲ ಆಮೇಲೆ. ಓಕೆ, ಅಮ್ಮ ಏನು? ತಾಯಿ. ಮನೆಯಲ್ಲಿ ಏನಾಗುತ್ತೆ, ಎಲ್ಲವಾಗಲೂ ಅಪ್ಪನೇ ಇದ್ದು ಎಲ್ಲವನ್ನೂ ನೋಡ್ಕೊಳಕ್ಕಾಗೋದಿಲ್ಲ. ಆಕೆ ಇನ್ಫ್ಲೂಯೆನ್ಸು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ತಿದ್ದೀವಿ ಅಂದರೆ ಸಡನ್ನಾಗಿ ತಂದೆಗೆ ಗೊತ್ತಾಗಲ್ಲ, ತಾಯಿಗೆ ಗೊತ್ತಾಗುತ್ತೆ. ಅವ್ರು ಭಾರಿ ಬುದ್ಧಿವಂತಿಕೆನಲ್ಲಿ ನ್ಯಾಕಲ್ಲಿ ತಂದೆಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳಿ ನಮ್ಗೆ ಎಲ್ಲಿ ಸಣ್ಣದಾಗಿ ಒಂದು ಶಿಕ್ಷೆ ಕೊಡಿಸ್ಬೇಕು ಕೊಡಿಸಿ ಮತ್ತೆ ಆ ದಾರಿಗೆ ಹೋಗ್ದಂಗೆ ಮಾಡ್ತಾರೆ. ಅದು ತಾಯಿನೂ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಅದು ತಾಯಿ ಅನ್ನೋ ಸತ್ಯವಾದ ಮಾತು. ನಿಮಗೆ ಈ ಸಿನಿಮಾ ಹುಚ್ಚು ಬಾಲ್ಯದಿಂದ ಹೇಳಿದ್ರೆ, ಅಪ್ಪಂಗೆ ಮಗನ ಈ ಸಿನಿಮಾ ಹುಚ್ಚು ಚಿಂತೆ ಇತ್ತ ಅಥವಾ ಇಲ್ಲ? PUC ಫೇಲ್ ಆಗ್ಬಿಟ್ಟೆ. PUC ಫೇಲ್ ಆದಾಗ ಅವ್ರು ಕೇಳಿದ್ರು, ಏನು ಹಿಂಗೆ ಓದು ಈ ಕಡೆಗಿಲ್ಲ, ಈ ಓಲಿ ಏನು ಮಾಡಬೇಕು ಅಂತ ಇದೆಯಾ, 16 ಹೇಳು ಅಂತ. ಮಡ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳಿದ್ದೆ ಆ ಕಾಲಕ್ಕೆ. ನಾನು ಹೇಳಿದೆ, ನಾನು ಇನ್ಸ್ಟಿಟ್ಯೂಟಿಗೆ ಸೇರಿಸ್ಬಿಡಿ, ಏನೋ ನಾನು ಹಣೆ ಬರ ಇದ್ದಂಗೆ ಆಗುತ್ತೆ ಅಂತ. ನಮ್ಮ ತಂದೆ ನಮ್ಮಂತೆಯೋ ಮಧ್ಯಮ ವರ್ಗದವ್ರಿಗೆಲ್ಲ ಸಿನಿಮಾ ನಾಟಕ ಅವೆಲ್ಲ ಏನು ಸುಳ್ಳು ಮಾತಲ್ಲ. ನೀನು ಮಡ್ರಾಸ್ಗೆ ಹೋಗಿ ಅಲ್ಲಿ ಇತ್ಕೊಂಡು ಕಲ್ತಾಯ್ತಾ, ಅದೆಲ್ಲ ಬಿಟ್ಬಿಡು, ನೀನು ತಲೆ ಕೆಡಿಸ್ಕೋಬೇಡ ಅಂದರು. ಹಿಂಗೂ PUC ಪಾಸ್ ಮಾಡಿ BCom ಮಾಡಿದೆ. ಆದರೂ ಅದೆಲ್ಲೋ ಒಂದು ಮೂಲೆಲ್ಲ ಸಣ್ಣ ಇದಂತೂ ಇದ್ದೇ ಇತ್ತು. ಯಾವುದಾದ್ರು ಟೈಮಲ್ಲಿ ಅಲ್ಲಿ ಹೆಂಗಾರು ಹೋಗೋಕ್ಕೆ ಸಾಧ್ಯನಾ ಅಂತ.
ಅದು ಸುಮ್ಮನೆ ಬರಲ್ಲ ಸರ್ ನೀವು ಅದೇ ಹೇಳ್ಕೊಂಬರುತ್ತೆ ಸರ್ 100% ಅದೇ ಹೇಳ್ಕೊಂಬರುತ್ತೆ. ಬರುತ್ತದೆ. ಹೊನ್ನವಳ್ಳಿ ಕೃಷ್ಣ ಅವರು ನಿಮ್ಮ ರಾಮನಾಥಪುರ ಹೌದು, ಬರ್ತಿದ್ರು, ಅವರೇ ಸೆಲೆಬ್ರಿಟಿ ಅಲ್ಲ. ಹೌದು. ನೀವು ಚಾನಲ್ಗೆ ಬಂದಮೇಲೆ ಹೊನ್ನವಳ್ಳಿ ಕೃಷ್ಣ ಅವ್ರನ್ನ ಭೇಟಿಯಾದಾಗ ಈ ವಿಚಾರ ಮಾತಾಡಿದ್ರ? ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ಅವ್ರ ಇಂಟರ್ವ್ಯೂ ಎಲ್ಲ ಮಾಡಿದ್ದೀನಿ. ಏನೇ ಏನು ಮಾಡ್ತೀಯ ಅಂದರು. ಸರ್ ಹಿಂಗೆ ಈ ಥರ B.Com ಮಾಡಿದ್ದೀನಿ, ಫಿಲ್ಮಿಸ್ಟು. ಹೌದಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂದ್ರೆ ಅದೇ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಅಸಿಸ್ಟೆಂಟ್ ಡೈರೆಕ್ಟ್ರು, ಸಿನಿಮಾ ನಟರು ನೋಡೋ ಆಸೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಇದೆಯಾ? ಇಲ್ಲ ಸರ್, ನಟರು ನೋಡಬೇಕು ಅಂತಲ್ಲ, ಇಲ್ಲಿ ಏನೋ ಒಂದು ಕಲ್ತ್ಕೋಬೇಕು ಅಂತ. ಸರಿ, ನಾನು ಸ್ಟ್ರಿಕ್ಟ್ ಮನುಷ್ಯ. ಇಲ್ಲ ಸರ್, ಪರವಾಗಿಲ್ಲ.